ಭಾರತೀಯ ಸೈನ್ಯಾಧಿಕಾರಿ ಯೋಡಲ್ಲಿ. ಇವತ್ತೇ ಬರಬೇಕಾ ಈ ಟೆಲಿಗ್ರಾಮ್? ಬರ್ಲಿ ಬಿಡು ಭಾರತಿ, ಇದರಲ್ಲಿ ತಪ್ಪೇನಿದೆ ಹೇಳು. ಹೋಗ್ ಭಾರತಿ, ನನ್ನ ಬಟ್ಟೆಯನ್ನು ಸಿದ್ಧ ಮಾಡ್ಕೊಂಡು ನನ್ನ ಬ್ಯಾಗ್ ಅನ್ನು ರೆಡಿ ಮಾಡ್ಕೊಂಡು ಹೋಗ್ ಭಾರತಿ. ಗಡಿಯಲ್ಲಿ ವಾರ್ ಶುರುವಾಗಿದೆ ಅಂತ ನನಗೆ ಡೆಲ್ಲಿಯಿಂದ ಟೆಲಿಗ್ರಾಮ್ ಬಂದಿದೆ. ನಿನಗೂ ಬಂದಿದೆಯಾ? ನನಗೂ ಬಂದಿದೆ ಸುಭಾಷ್, ನನಗೂ ಬಂದಿದೆ. ಏನಪ್ಪ, ಏನು ಅಂತ ಹೇಳ್ತಾ ಇದ್ದೀನಿ? ಅಲ್ಲ, ನಮ್ಮ ಮದುವೆಯಾಗಿ 4 ದಿವಸವಾಯ್ತು. ಇಂದು ನಮ್ಮ ಪ್ರಥಮ ರಾತ್ರಿ. ಇಂಥ ಸಮಯದಲ್ಲಿ ನೀನವರನ್ನ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನ. ಇವತ್ತು ಬೇಡ, ಬೇಕಾದ್ರೆ ನಾಳೆ. ಏನತ್ತಿಗೆ ನೀವು ಒಬ್ಬ ವೀರ ಯೋಧನ ಹೆಂಡತಿಯಾಗಿ ನಿಮ್ಮ ಬಾಯಲ್ಲಿ ಇಂಥ ಮಾತು ಬರೋದ? ಸಜ್ಜ, ನೀವೇನೇ ಓರೆ ಮಾಡ್ಕೊಳ್ಬೇಡಿ. ಕೇವಲ ಒಂದು 4 ದಿವಸ, ಯುದ್ಧ ಮುಗಿದ ತಕ್ಷಣ ಕೂಡಲೇ ಬಂದು ಬಿಡ್ತೀವಿ, ಆಯ್ತಾ? ನೀವೇನು ಮಾಡ್ಕೊಳ್ಬೇಡಿ. ಬೇಡ ಸುಭಾಷ್, ದಯವಿಟ್ಟು ಅವ್ರಿಗೆ ಈ ರೀತಿ ಒತ್ತಾಯ ಮಾಡಬೇಡ. ನಿನ್ನ ದೃಷ್ಟಿಯಲ್ಲಿ ನಾನು ಯುದ್ಧಕ್ಕೆ ಹೋಗೋದು ಬೇಡ ಅಂತ ಹೇಳ್ತಾ ಇದೀಯಾ ಭಾರತಿ? ವೀರ ಯೋಧನ ಹೆಂಡತಿಯಾಗಿ ರಣರಂಗದಲ್ಲಿ ಯುದ್ಧ ಮಾಡಲು ಹೊರಟಿರುವ ಗಂಡನಿಗೆ ನೀನು ಹೇಳೋ ಮಾತು ಇದೇನ ಭಾರತಿ, ಇದೇನಾ? ಎಷ್ಟೋ ಜನ ವೀರ ಯೋಧರು ಬ್ರಿಟಿಷರೊಂದಿಗೆ ಹೋರಾಡ್ತಾ ಇರುವಾಗ ಬ್ರಿಟಿಷರ ಗುಂಡೇಟಿಗೆ ಬಲಿಯಾಗಿ ಎಷ್ಟೋ ಜನ ಸೈನಿಕರು ಒಳ್ಳೆ ಪ್ರಾಣವನ್ನು ಕಳೆದುಕೊಂಡು ಭೂಮಾತೆಯ ಮಡಿಯಲ್ಲಿ ತಮ್ಮ ರಕ್ತವನ್ನ ಅರ್ಪಿಸಿದಾಗ ಅದೇ ರಕ್ತವನ್ನ ವೈರಿಗಳ ಪಾದ ಮಿಂದಾಗ ರಕ್ತ ಕೋಡಿಯಾಗಿ ಹರಿಯುತ್ತಿರುವುದನ್ನ ವೀರ ಯೋಧರ ಮನೆಯಲ್ಲಿ ಕಣ್ಣಿನ ಕೋಡಿಯನ್ನ ಹೊರಿಸುತ್ತಿರುವಾಗ ಮಾಡಿಕೊಂಡ ಮಡದಿಯ ಮಾತು ಕೇಳಿ ಮಧು ಮಂಚದ ಮೇಲೆ ರತಿ ಕ್ರೀಡೆ ಆಡಿದೆ. ಅನ್ನ ನೀಡಿದ ಭರತ ಭೂಮಿ ಮೆಚ್ಚಬಹುದ ಭಾರತ ಮರಣ ಕಂಚಿ ಮನೆಯಲ್ಲಿ ಕೊಡುವುದು ಹೇಗಿದ್ದರೆ ಸತ್ಯಕ್ಕಾಗಿ ಹೋರಾಡುವುದು ಶೂರತನ. ಇದನ್ನೇನು ಹೇಳ್ತಾ ಇದ್ದೀರಿ ನೀವು? ನಿಜ ಭಕ್ತಿ, ನಿಜ. ಹುಟ್ಟುವುದೊಂದಿನ, ಸಾಯುವುದೊಂದಿನ. ಹುಟ್ಟು ಸಾವಿನ ಮಧ್ಯೆ ಬಿಟ್ಟು ಹೋಗುವ ಹೆಸರು ಮಾತ್ರ ಬಹುದಿನ. ದೇಶಕ್ಕಾಗಿ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ಮುಂದಿಟ್ಟ ಹೆಜ್ಜೆಯನ್ನು ಹಿಂತೆಗೆಯಲಾರೆ. ಜನ್ಮಭೂಮಿ ಹೊಡೆದ ತಾಯಿಗಿಂತಲೂ ಮಿಗಿಲು. ಒಂದು ವೇಳೆ ವೈರಿಗಳಿಗೆ ನಮ್ಮ ಜನ್ಮಭೂಮಿಯನ್ನು ಅರ್ಪಿಸಿದ್ದೇ ಹೋದಾದ್ರೆ ಹೊಡೆದ ತಾಯಿಯನ್ನ ವೈರಿಗಳಿಗೆ ಅರ್ಪಿಸಿದಂತೆ. ನಿನಗಿಲ್ಲ, ಅರ್ಥ ಆಗಲ್ಲ. ಹೋಗು, ನನ್ನ ಬ್ಯಾಗ್ ತೆಗೆದುಕೊಂಡು ಬಾ, ಹೋಗು. ಕನ್ನಡ
ನಾನೀರು